ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ 2025-26ನೇ ಸಾಲಿನ ಫಲಪುಷ್ಪ ಪ್ರದರ್ಶನ ಮತ್ತು ಸರಸ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ, ಮಹಾನಗರ ಪಾಲಿಕೆ, ಕೃಷಿ ಇಲಾಖೆ, ಮೀನುಗಾರಿಕಾ ಇಲಾಖೆ, ಹಾನ್ಕಾಮ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ಉದ್ಯಾನವನ ಮತ್ತು ಫಲಪುಷ್ಪ ಪ್ರದರ್ಶನ ಸಮಿತಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಡಿಸೆಂಬರ್ 13ರಿಂದ 15ರವರೆಗೆ ಫಲಪುಷ್ಪ ಪ್ರದರ್ಶನ ಮತ್ತು ಸರಸ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದರು. ಈ ಮೇಳದಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ 50ರಿಂದ 60 ಮಾರಾಟ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಜಿಲ್ಲೆಯ ಸ್ವಸಹಾಯ ಸಂಘದ ಮಹಿಳೆಯರು ವಿವಿಧ ವಸ್ತುಗಳ ಖಾದ್ಯಗಳನ್ನು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಬಹುದಾಗಿದೆ. ಇದರಿಂದ ಸ್ವಸಹಾಯ ಸಂಘದ ಮಹಿಳೆಯರ ಆರ್ಥಿಕ ಮಟ್ಟ ಸುಧಾರಣೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷ ಆಗಿದ್ದು, ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ನಗರದ ಹಳಿಯಾಲ ರಸ್ತೆಯ ಅಲೈಡ್ ಏರಿಯಾದ 3ನೇ ಗೇಟ್ ಹತ್ತಿರದ ಗಟಾರಾದಲ್ಲಿ ಬೃಹತ್ ಗಾತ್ರದ ಮೊಸಳೆ ಪ್ರತ್ಯಕ್ಷ ಆಗಿದೆ. ಈ ವೇಳೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದರೂ ಕೂಡ ಯಾವುದೇ ಸಿಬ್ಬಂದಿಗಳು ಆಗಮಿಸದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳೀಯ ಯುವಕರು ಧೈರ್ಯದಿಂದ ಮೊಸಳೆಯನ್ನ ಹಿಡಿದು ಸುರಕ್ಷಿತವಾಗಿ ಕಾಳಿ ನದಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯುವಕರ ಈ ಒಂದು ಸಾಹಸ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮಗಳ ಬಗ್ಗೆ ಅವರು ಅದರಲ್ಲಿ ಮಾಹಿತಿಯನ್ನು ನೀಡ್ತಾರೆ. ಅದರ ಜೊತೆಗೆ ಅವರು ಕೂಡ ಕೃಷಿ ಇಲಾಖೆಯಿಂದ ಕೂಡ ಬೇರೆ ಬೇರೆ ಎಕ್ಸಿಬಿಷನ್ಸ್ ಇದಾವೆ, ಬೇರೆ ಬೇರೆ ಯಂತ್ರೋಪಕರಣ ಇರಲಿ, FME ಬೆನಿಫಿಷರೀಸ್ ಏನಿದೆ, ಸೊ ಅವ್ರ ಕಡೆಯಿಂದ ಕೂಡ ಏನು ಫಾರ್ಮರ್ಸ್ ಮಾಡೆಲ್ ಫಾರ್ಮರ್ಸ್ ಏನಿರ್ತಾರೆ, ಸೊ ಅವರು ಕೂಡ ಅಲ್ಲಿ ಬಂದು ಜನರಿಗೆ ಹೇಗೆ ನೀವು ಫಾರ್ಮಿಂಗ್ ಪಾರಂಪರಿಕ ಸೊ ಅದನ್ನು ಹೇಗೆ ಮಾಡ್ಬೋದು ಅಂತಾನೆ ಅವರು ಕೂಡ ಜನರಿಗೆ ಮಾಹಿತಿ ನೀಡ್ತಾರೆ. ಅದರ ಜೊತೆಗೆ ಒಂದು ಕೆಲವೊಂದು ಸ್ಟಾರ್ಟಪ್ಸ್ ಬರ್ತಾ ಇದ್ದಾರೆ. ಸೊ ಅವರು ಕೂಡ ಏನೇನು ನಮ್ಮ ಕೃಷಿ ಇಲಾಖೆಯಲ್ಲಿ ಅವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಒಂದು ಇರಿಗೇಷನ್ ರಿಲೇಟೆಡ್ ಒಂದು ಲೈವ್ ಡೆಮೋನು ಅದರಲ್ಲಿ ಇಡ್ತಾ ಇದ್ದಾರೆ. ಆಮೇಲೆ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಂದನೂ ಮೀನುಗಳು ಬೇರೆ ಬೇರೆ ವೆರೈಟೀಸ್ ಏನಿರ್ತವೆ ಅದರದ್ದು ಕೂಡ ಪ್ರದರ್ಶನ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಂದನೇ ಅವ್ರು ಮಾಡ್ತಾ ಇದ್ದಾರೆ. ಸೊ ನಮ್ಮ ಎಲ್ಲ ಈ ಡಿಪಾರ್ಟ್ಮೆಂಟ್ಸ್ ಮುಂಚೆ ಏನಾಗ್ತಾ ಇತ್ತು, ಇವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಎಲ್ಲ ಮೇಳವನ್ನು ಅವರು ಆಯೋಜಿಸ್ತಾ ಇದ್ರು. ತೋಟಗಾರಿಕೆಯಿಂದಾನೆ ಕೃಷಿ ಮೇಳ ಬೇರೆ, ನಮ್ಮ ಕಡೆಯಿಂದಾನೆ SNG ಮೇಳ ಬೇರೆ, ಸೊ ಫಿಶರೀಸಿಂದಾನೆ ಅವರು ಡಿಸ್ಪ್ಲೇ ಬೇರೆ ಮಾಡ್ತಾ ಇದ್ರು. ಸೊ ಆ ಮಳಿಗೆ ಮೂಲಕ ನಾವೇನು ಮಾರಾಟ ನಮ್ಮ ಬೇರೆ ಬೇರೆ ಸ್ವಸಹಾಯ ಬರ್ತಾರೆ. ಸೊ ಅವರು ಬೇರೆ ಬೇರೆ ಪದಾರ್ಥವನ್ನು ಅಲ್ಲಿ ಮಾರಾಟ ಮಾಡ್ತಾರೆ. ಅವರು ಬೇರೆ ಬೇರೆ ಈಟೇಬಲ್ ಮಳಿಗೆಗಳನ್ನು ನಾವು ಅದರಲ್ಲಿ ಪ್ರಾರಂಭ ಮಾಡ್ತೀವಿ. ಈ ಸೆಕೆಂಡ್ ಇದರಲ್ಲಿ ಕಾಂಪೋನೆಂಟ್ ಏನಂತಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದಾನೇ ಫಲಪುಷ್ಪ ಪ್ರದರ್ಶನವನ್ನು ನಾವು ಅದರಲ್ಲಿ ಕೂಡ ಇದನ್ನು ಮಾಡ್ತೀವಿ. ಸೊ ಇದರಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದಾನೇ ಫಸ್ಟ್ ಅಂತಂದ್ರೆ ಎಲ್ಲ ಹೂವಿಂದು ಮತ್ತೆ ಫ್ರೂಟ್ಸ್ದು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡಿಕೊಂಡು ಆಕರ್ಷಿತವಾಗಿ ಅದನ್ನು ಡಿಸೈನ್ಸ್ ಮಾಡ್ಕೊಡ್ತೀವಿ. ಅದರ ಜೊತೆಗೆ ಬೇರೆ ಬೇರೆ ರೈತರ ಕಡೆಯಿಂದನೂ ಕೂಡ ಕೆಲವೊಂದು ಎಕ್ಸಿಬಿಷನ್ಸ್ನು ಅದರಲ್ಲಿ ಇದ್ದಾವೆ. ಸೊ ಬೇರೆ ಬೇರೆ ರೈತರು ಬೇರೆ ಬೇರೆ ಹೊಸ ವೆರೈಟೀಸ್ ಏನು ಅವರು ಬೆಳೀತಾ ಇದ್ದಾರೆ, ಸೊ ಅವರು ಕೂಡ ಅದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಕಾಂಪಿಟಿಷನ್ಸ್ವನ್ನು ಅವ್ರಿಗೆ ಮುಖಾಂತರ ಅವರಿಗೆಲ್ಲರಿಗೆ ಕರಿತಾ ಇದ್ದೇವೆ. ಸೊ ಅದರಲ್ಲಿ ಯಾರ್ಯಾರು ಚೆನ್ನಾಗಿ ಇದರಲ್ಲಿ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸೊ ಅವರಿಗೆ ಕೂಡ ಮೊದಲನೇ 2ನೇ ಮತ್ತು 3ನೇ ಪ್ರೈಸ್ ಅವರಿಗೆ ಕೂಡ ನಾವು ಇದರಲ್ಲಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಬೇರೆ ಬೇರೆ ಎಕ್ಸಾಟಿಕ್ ವೆರೈಟೀಸ್ ನಮ್ಮ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಫ್ಲವರ್ಸ್ ಅದನ್ನು ಕೂಡ ಡಿಸ್ಪ್ಲೇಗೆ ಅದನ್ನು ನಾವು ಅದರಲ್ಲಿ ಇಡ್ತಾ ಇದ್ದೀವಿ. ಆಮೇಲೆ ಪ್ರೈವೇಟ್ ಇದರಲ್ಲಿ ನಾವು ಗಾರ್ಡನ್ಸ್ದು ಕೂಡ ಕಾಂಪಿಟೇಷನ್ಸು ಈಗಲೇ ತೋಟಗಾರಿಕೆ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪ್ರೈವೇಟ್ ಮನೆಗಳಲ್ಲಿ ಗಾರ್ಡನ್ಸ್ ಹೇಗೆ ಅವರು ಮಾಡಿದ್ದಾರೆ ಅಂತ ಅನ್ನೋದು. ಸೊ ಆ ಗಾರ್ಡನ್ಸ್ಗೆ ಯಾರ್ಯಾರು ಚೆನ್ನಾಗಿ ಗಾರ್ಡನ್ಸ್ ಇದರಲ್ಲಿ ಮಾಡಿದ್ದಾರೆ ಅದರಲ್ಲಿ ಕೂಡ ಬೇರೆ ಬೇರೆ ಪ್ರೈಸಸ್ವನ್ನು ಈ ಮೇಳ ಮುಖಾಂತರ ನಾವು ಅವರಿಗೆ ಕೊಡ್ತೀವಿ. ಸೊ ಅದಕ್ಕಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ ಇರ್ತಕ್ಕಂಥ ಎಲ್ಲ ಮತ್ತೆ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಈ ಮೇಳವಾಗಿ ಬಂದು ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದಾನೆ ಮತ್ತೆ ಎಲ್ಲ ಇಲಾಖಾ ವತಿಯಿಂದಾನೆ ತಮ್ಮೆಲ್ಲರಿಗೆ ಮನವಿ ಮಾಡಿಕೊಡ್ತೇವೆ. ಥ್ಯಾಂಕ್ ಯು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.